ಮಕ್ಕಳೇ, ಇಂದು ವಾರದ ಕತೆ ಕೇಳೋಣ. ಈ ಕಥಾ ಸರಣಿಲಿ ಇದು 23ನೇ ಕತೆ. ಕಥಾ ಮಾಲಿಕೆಯಲ್ಲಿ 23ನೇ ಕತೆ. ಈ ಕತೆ ಒಂದು ಕರಡಿ ಮತ್ತು ಒಂದು ನರಿಗೆ ಸಂಬಂಧಿಸಿದ ಕತೆ. ಭಾಳ ಹಿಂದೆ ಒಂದು ಕಡೆ ಭಾರೀ ದೊಡ್ಡೊಂದು ಕಾಡಿತ್ತು. ಕಾಡು ತೆಳೆದ ಮೇಲೆ ಎಲ್ಲ ಥರ ಇದ್ದದೆ ಅಲ್ಲಿ, ಪ್ರಾಣಿಗಳು, ಪಕ್ಷಿಗಳು. ಆ ಕಾಡಿನ ಮಧ್ಯೆ ದೊಡ್ಡ 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 ಬಂಡೆಕಲ್ಲುಗಳೆಲ್ಲ ಇದ್ದವು. ಆ ಬಂಡೆಕಲ್ಲುಗಳ ಒಂದು ಮಾಟೆಯಲ್ಲಿ ದೋಂಬ್ರಲ್ಲಿ ಒಂದು ಕರಡಿ ವಾಸ ಮಾಡಿಕೊಂಡಿತ್ತು. ಹಾಗೆ ಆ ಬೆಟ್ಟದ ಒಂದು 2-3 ಬೆಟ್ಟ ದಾಟಿದ ಮೇಲೆ ಇನ್ನೊಂದು ಬೆಟ್ಟ ಇತ್ತು. ಅಲ್ಲಿ ಒಂದು ನರಿನೂ ಕುದುಕನು ವಾಸ ಮಾಡಿಕೊಂಡಿತ್ತು. ಅವು ಯಾಗಾರು ಒಮ್ಮೊಮ್ಮೆ ಅವು ಮಾತುಕತೆ ಮಾಡೋದು, ಎದುರು ಬದ್ರ ಅದೆಲ್ಲ ಇತ್ತು. ಒಂದು ದಿನ ಕರಡಿಗೆ ಭಾಳ ಸಮಯದ ಊಟಕ್ಕೆ ಅಂತ ಸಿಕ್ಕಿతే ಇಲ್ಲಿ ಹೊಟ್ಟೆ ಇಸಿದೆ ಅದಕ್ಕೆ. ಅದು ಒಂದಿನ ಬುಳ್ಪುಳ್ಪಿಗೆ ಕೋಳಿಗೂ ಹೊತ್ತಿಗೆ ಹಾಗೆ ಮಾಯ ಬೊಳಪಾತಿತ್ತು ಅಷ್ಟೇ. ಅಷ್ಟು ಸಾಕನ್ನು ಏನಾರು ತಿಂಬಕ್ಕೆ ಸಿಗೋದಾತ ದಾರಿಲಿ ಹಿಂಗೆ ನಡ್ಕೊಂಡು ಹೋಗ್ತಿತ್ತು. ಅದೇ ದಾರಿಯಿಂದ ಎದುರಿಗೆ ಈ ಕುದ್ಕೊಂಡು ಬಾತಿತ್ತು. ಕುದ್ಕ ಅದು ಮಾಮೂಲು ಅದರ ಕೆಲಸ ಮುಗಿಸ್ಕೊಂಡು ಏನಾರು ಬೇಟೆ ಎಲ್ಲ ಹಾಕಲ್ಲ, ಹಾಗೆ ಕುದ್ಕ ಬೇಟೆಗೆ ಹೋಗ್ಕೊಂಡಿರ್ಕಾಗ ಆ ದಾರಿಲಿ ಈ ಕರಡಿನೂ ಮತ್ತು ಕುದ್ಕನು ಎದುರು ಬದ್ರ ಅದುವೆ. ಈ ಕುದ್ಕ ನೋಡಿದ ಕೂಡಲೇ ಕುದ್ಕಂಗೆ ಈ ಕರಡಿನ ನೋಡಿದ ಕೂಡಲೇ ಭಾಳ ಬೇಜಾರದೆ. ಈ ಕರಡಿ ಉಂಟಲ್ಲ, ಆ ದೊಡ್ಡ ಜೀವ ಅದಕ್ಕೆ ದೊಡ್ಡ ಆನೆ ನಂಗಿದ್ದ ಜೀವ. ಅದಕ್ಕೆ ನಡ್ಕೊಂಡು ಬಾಕಿ ಆದಲೆ ಬಾಸ ಅಂತ ಸೆಂಕೊಂಡು ಬಂದದೆ ಈ ಬೊಳ್ಪೊಳ್ಪಿಗೆ. ಇದನ್ನು ನೋಡಿ ಈ ಕುದ್ಕ ಕೇಳಿದೆ, ಎಂತ ತಣ, ಯಾಕೆ ಭಾಳ ಏನು ಭಾಳ ಬೇಜಾರಲ್ಲ ಅಂತ. ಅಷ್ಟೊತ್ತಿಗೆ ಈ ಕರಡಿ ಏನು ಹೇಳಿದೆ ಅಂತಾರೆ, ಸುಮಾರು ದಿನ ತನ ಸರಿ ಊಟಕ್ಕಿಲ್ಲದೆ ಹೊಟ್ಟೆಗಿಲ್ಲ ಸುಮಾರು ದಿನ ಅಂತ. ಇದು ವರ್ಷೋಳಿಗೆ ಯಾಗ ನೋಡಿ ಕೂಡ ಸರಿಯಾಗಿ ಒಂದು ಊಟಕ್ಕೆ ತಿಂಡಿಗೆ ಎಂತಕ್ಕೂ ಕಷ್ಟ ಇದೆ, ಎಂತ ಮಾಡೋದು ಒಂದು ಗೊತ್ತಾದ್ಲೆ ಅಂತ. ಸುಮ್ಮನೆ ಆಲೋಚನೆ ಮಾಡಿಕಾಕ ನರಿ ಹೇಳ್ತೀಗಳ, ಅಣ್ಣ ನಾವು ಒಂದು ಕೆಲಸ ಮಾಡೋ, ನೀವು ಒಪ್ಪಿಗೆ ಕೊಟ್ಟರೆ ಅದು ಏನಾರು ನಾವು ಒಂದು ವ್ಯವಸ್ಥೆ ಮಾಡೋಣ ಇದಕ್ಕೆ ಅಂತ. ಆದಣ್ಣ ನೀ ಹೇಳಿದ ಮೇಲೆ ನಾವು ಒಪ್ಪಿನ, ಅದು ಎಂತ ಹೇಳು ಅಂತ. ಅಷ್ಟೊತ್ತಿಗೆ ಇದು ನರಿ ಅಲ್ಲ ಕುದ್ಕ ಹೇಳಿದೆ, ಕರ್ಡಿನ ವರ್ಷೋಳಿ ಈ ಗೋಳಿ ನಿಂಗೆ ಬೇಡ ನಂಗೂ ಬೇಡ. ಈ ಬೊಳ್ಪೊಳ್ಪಿಗೆ ಎದ್ದುಕೊಂಡು ಎಲ್ಲೆಲ್ಲ ಹುಡುಕಾಡಿಕೊಂಡು ಕಾಡು ಕರೆ ತಿಳ್ಕೊಂಡು ಅಲ್ಲಿಲ್ಲ ಹಳ್ಳ ತಿಳ್ಕೊಂಡು ಹುಡ್ಕೊಂಡು ಈ ತಿಂಬಕ್ಕೆಲ್ಲ ಹುಡುಕೋದು ಭಾರಿ ಕಷ್ಟ ಇದೆ, ಬೇಟೆ ಎಲ್ಲ ಮಾಡೋದು, ನಾವು ಬೇಸಾಯ ಮಾಡೋಣ ಅಂತ ಹೇಳ್ತೀವಿ. ಅದು ಕೇಳ್ಕೊಂಡು ಕರಡಿಗೆ ಒಮ್ಮೆ ಆತಗಡ, ಇದು ಎಂಥದಪ್ಪ ಬೇಸಾಯ, ಇದು ನಮ್ಮದು ಆದ ಅಂತ. ಅದು ನರಿನೊಟ್ಟಿಗೆ ಕೇಳಿದೆ ಕುದ್ಕನೊಟ್ಟಿಗೆ, ಇದು ನಮ್ಮದೆಲ್ಲ ಆಗೋಗೋ ವಿಷಯ ಅಲ್ಲ, ಸುಮ್ಮನೆ ಬೇಸಾಯಕ್ಕೆ ಅದು ಅದಕ್ಕೆ ಗದ್ದೆ ಹುಡುಕು, ಎತ್ತು ಕೊಟ್ಟಕು, ಬೆಳೆ ಬಿತ್ತಕು, ಅದರ ಕೊಯ್ಲು ಮಾಡೋಕು, ಇದೆಲ್ಲ ಭಾರಿ ಕಷ್ಟ ಅದೇ, ಇದು ಬೇಡ ನಾವಿಗೆ ಅಂತ ಹೇಳ್ತೀವಿ. ಇದು ನನ್ನದಾಕಿಲ್ಲತ್ತ. ಕುದ್ಕೇಳ್ತ ಇಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಇಟ್ಟು ಅದಕ್ಕೆಲ್ಲ ಏನಾರು ಮಾಡೋಣ ನಾವು, ನೀ ಒಂದು ಒಪ್ಪಿಗೆ ಕೊಟ್ಟರೆ ಸಾಕು ಅಂತ. ಈ ಕರಡಿ ಬರೀ ಬೋದಾಳ ಜೀವ, ದೊಡ್ಡ ಜೀವ ಬೆಳೆದಿತ್ತು, ಅದು ಬೇರಿ ಬೋದಾಳ ಕರಡಿ. ಎಂತ ಮಾಡ್ದಾಣ ಅಂತ ಕೇಳ್ತೀಡ, ಎಂತ ಮಾಡ್ತಾ ಹೇಳ್ತಾನೆ, ನಾವು ಈ ವರ್ಷ ಗೆಣಸು ಬೆಳೆಸೋಣ ಅಂತ ಹೇಳ್ತೀಡ. ಯಾರು ಈ ಕುದ್ಕ ಆದಿ ತರ್ತೀಡ, ಯಾರು ಈ ಕರಡಿ ಬೋದಾಳ ಕರಡಿ ಅಲ್ಲ ಆದಿ ತರ್ತೀಡ. ಅದು ಕುದ್ಕ ಹೇಳ್ತೀಡ, ಅದು ಅಣ್ಣ ಒಂದು ವಿಷಯ ಇಟ್ಟು ಮಾತ್ರ, ಈ ಬೆಳೆ ಬೆಳೆದಾದ ಮೇಲೆ ನಾಳ್ದು ಅದು ಕೊಯ್ಲಿಗೆ ಬಾಕನ, ಅದರ ಅಡಿಲಿ ಹುಟ್ಟು ಏನು ಬೆಳೆದಿದೆ ಅದೆಲ್ಲ ನನಗೆ, ಮೇಲೆ ಬೆಳೆದು ಅದು ನಿಂಗೆ ಅಂತ ಹೇಳ್ತೀಡ. ಈ ಕರಡಿಗಿದ್ದು ಅರ್ಥ ಆಗ್ತಲ್ಲ, ಅದು ಹಣ ಹೇಳ್ತಾ, ಅದಕ್ಕೆ ಹುಟ್ಟೋಕೆ ಅದು ದೊಡ್ಡ ಗುಡಾಣ ಹೊಟ್ಟೆ ತುಂಬಕ್ಕಲ್ಲ ಅದು ಹೇಳ್ತೀಡ. ಆತು ಬೆಳೆ ಬಿತ್ತದ, ಎಲ್ಲಿಂದ ಹೋಗಿ ಗೆಣಸಿನ ಬಳ್ಳಿ ಎಲ್ಲ ತಂದು ಗೆಣಸೆಲ್ಲ ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿದ, ನೀರು ಹಾಕಿ ಬಾರಿ ಪೊರ್ಲಿ ಬಂದು ಒಂದಿನ ಕೇಳ್ತು, ಅಣ್ಣ ನಾವು ಇನ್ನು ಇದರ ಎಳ್ಳೋಣ ಅಂತ. ಅದು ತಿಳಿ ಎಳ್ರಿ ಅಂತೂ ದೊಡ್ಡ ಗೆಣಸಿ, ಭಾರಿ ಖುಷಿ ಆಯ್ತು ಕುದ್ಕಂಗೆ. ಅವು ಹೊತ್ಕೊಂಡು ಮನೆಗೆ ಹೋದ ಕೂಡಲೇ ಕರಡಿ ಕೇಳ್ತ, ಅನ್ನ ನನ್ನ ಪಾಲು ಕೊಡಿ ಅಂತ. ಅಷ್ಟೊತ್ತಿಗೆ ಇದು ಕೇಳ್ತು, ನಿನ್ನ ಪಾಲು ಎಂತರ ಕೊಡೋದು, ಅದು ನೆಲದ ಒಳಗೆ ಬೆಳೆದದ್ದು ನನಗೆ, ನೆಲದ ಮೇಲೆ ಬೆಳೆದ ನಿಂಗೆ ತಿಳ್ದಾಳೆ, ಅಲ್ಲಿ ಹೋಗಿ ಅಲ್ಲಿ ಸೊಪ್ಪೆಲ್ಲ ಇಟ್ಟು ಅದರ ತಗೊಂಡು ಹೋಗಿತ್ತೀನಿ ಅಂತ ಹೇಳ್ದಾಳ. ಇಂಥ ಉಪಾಯ ಇಟ್ಟಲ್ಲ, ಇಂಥ ಒಂದು ಸೋಲಾತಲ್ಲ ತಿಳಿ ಇದಕ್ಕೆ ಭಾಳ ಬೇಜಾರಾದ ಕರಡಿ ಸೀದಾ ಹೋದೆ. ಸ್ವಲ್ಪ ಸಮಯದ ಮೇಲೆ ಪುನಃ ಕುದ್ಕ ಬಂದೆ ಕರಡಿನೊಟ್ಟಿಗೆ, ಅಣ್ಣನ ಏನು ಕಾಂಬೆಕೆಲ್ಲೇ ನಾವು ಈ ವರ್ಷನೂ ಬೇಸಾಯ ಮಾಡೋದು ಬೇಡಣ ಅಂತ ಕೇಳ್ತೀವಿ. ಯಾರು ಈ ಕುದ್ಕ ಕರಡಿನೊಟ್ಟಿಗೆ, ಕರಡಿ ಆದದ್ದು ಹೇಳ್ತೀವಲ್ಲ,
ಆಗ ಈ ಸಲ ಕರಡಿಯನ್ನೇ ಹೇಳ್ತೀಗಳ ಮುಂದೆ, ಅಣ್ಣ ಈ ಸಲ ಕೆಳಗೆ ಬೆಳೆದದ್ದಲ್ಲ ನನಗೆ, ಮೇಲೆ ಬೆಳೆದಲ್ಲ ನಿಂಗೆ ಅಂತ ಹೇಳ್ತೀಗಡ ಕುದ್ಕಂಗೆ. ಕುದ್ಕ ಬಾರಿ ಖುಷಿಲ್ಲ ಅದು ಅಂತೇಳಿ ಕುದ್ಕ ಒಪ್ಪಿತಿಗಡ. ಕುದ್ಕ ಒಪ್ಪಿ ಕುದ್ಕ ಉಪಾಯ ಮಾಡು. ಈ ಸಲ ಎಂತ ಮಾಡೋದು ನಾವು, ಈ ಸಲ ಎಂತ ಮಾಡುತ್ತಾರೆ ನಾವು ಜೋಳ ಮಾಡೋಣ ಅಂತ ಹೇಳ್ತೀಗಡ. ಜೋಳ ಮಾಡೋಣ ಅಂತ ಕರೆಕ್ಟ್ ಒಪ್ಪಿತ್ತು. ಅದು ಜೋಳ ಮಾಡೋಣ ಅಂತ ಎಲ್ಲಿಂದ ಹೋಗಿ ಜೋಳದ ಬಿತ್ತು ತಂದು ಜೋಳ ಸಾಲು ತೆಗೆದು ಯಾರ್ಯಾರೋ ಕೆಲಸದವರ ಕೂಲಿಯವರೆಲ್ಲ ಕರ್ಕೊಂಡು ಬಂದು ಎಂತೆಲ್ಲ ಮಾಡಿ ಜೋಳ ನಟ್ಟು. ಜೋಳ ಭಾರಿ ಪೊರ್ಲಿ ಬತ್ತು. ಅದು ಎಷ್ಟು ಪೊಲ ಒಂದೊಂದು ತೆನೆಗ ಇಷ್ಟು ತೋರ ಜೋಳದ ಪೂಂಬೆಗ. ಈಗ ಭಾರಿ ಖುಷಿ ಆಯ್ತು ಕರಡಿಗೆ. ಏನೇ ಆಗಿಲ್ಲ ಈ ಸರ್ಚಿ ನಾವಿಗೆ ಇಡೀ ವರ್ಷಕ್ಕೆ ಸಾಕಾದು ಇನ್ನು ಕೇಳ್ತೀವಿ. ಸರಿ ಅದು ಒಣಗಿನ ಬಂದಾಗ ಅದರ ಇದು ಎಂಥರದ್ದು ಈ ಜೋಳದ ಒಲೆಯೆಲ್ಲ ಒಣಗಿನ ಬತ್ತಲ್ಲ, ಸರಿ ಅದರ ಕೊಯ್ಲು ಮಾಡೋಣ ಅಂತೇಳಿ ಕೊಯ್ಲು ಮಾಡಿಕೆ ಹೋದ. ಹಾಗೆ ಇಬ್ಬರು ಸೇರಿ ಕೊಯ್ಲು ಮಾಡಿದೆ. ಕೊಯ್ಲು ಮಾಡಿ ಜೋಳ ಪೂಂಬೆನೆಲ್ಲ ತಗೊಂಡು ಬಂದು ಮನೆಯೊಳಗೆ ರಾಶಿ ಮಾಡ್ತೇವೆ. ರಾಶಿ ಮಾಡಿದ ಕೂಡಲೇ ಈ ಕರಡಿ ಹೇಳ್ತೀವಿ ಅಣ್ಣನ ನೀ ಇದು ನನ್ನ ಪಾಲು ಕೊಡಕು ಅಂತ. ಅಷ್ಟೊತ್ತಿಗೆ ಕುತ್ತಿಗೆ ಸಿಟ್ಟಿನ ಮಾರಲು ಸಿಟ್ಟು ಎಂತ ಮಾತಾಡ್ದೆ ಅಂತ ನೀ ಹೇಳ್ದೆ ಅಂತ ಮೊನ್ನೆ ಬೇಸಾಯ ಮಾಡ್ಕಕ್ಕನ. ನೆಲದ ಒಳಗೆಲ್ಲ ಬೆಳೆದದ್ದು ನನಗೆ, ನೆಲದ ಬೇಳೆ ಎಲ್ಲ ಬೆಳೆದದ್ದು ನಿಂಗೆ ತೆಳ್ದಲ್ಲ. ಈ ಜೋಳ ನೆಲದ ಮೇಲೆ ಬೆಳೆದಿತ್ತು, ಇದು ನಂಗಿದೆ, ನೀ ಬೊಗಳದ ನಡೀಲಿಂದ ತೆಳ್ತೀವಿ. ಇದಕ್ಕೆ ಏನು ಮಾಡಿದೆ ಕರಡಿಗೆ ಸಿಟ್ಟನು ಮಾತು. ಆದರೆ ಏನಾರು ಮಾತಾಡಕ್ಕೆ ಉಪಾಯ ಇಟ್ಟಲ್ಲ, ಅದರ ಮಾತಿಗೆ ಅದೇ ಸೋತು. ಸರಿ ಹಂಗಾಗಿ ಸ್ವಲ್ಪ ಸಮಯದೆಲ್ಲ ಮುಗ್ದಾದ ಮೇಲೆ ಪುನಃ ಒಂದಿನ ಎದುರು ಬದ್ರಕ್ಕಾಗಿ ನಾವು ಕುದ್ಕೇಳ್ತೀವಿ, ಅಣ್ಣ ಎಂತ ಅಣ್ಣ ಈ ವರ್ಷ ಏನು ಬೇಸಾಯ ಮಣ್ಣಿ ಮಾಡುವ ಆಲೋಚನೆ ಇಲ್ಲೇನ ಅಂತ. ಅಷ್ಟೊತ್ತಿಗೆ ಇದು ಕರಡಿ ಹೇಳ್ತೀರ ಮಾಡೋಕೆ ತುಟ್ಟು ಎಂತ ಮಾಡುದು ಅಂತ. ಅಷ್ಟೊತ್ತಿಗೆ ಈ ವರ್ಷನೂ ನಾವು ಬೇಸಾಯ ಮಾಡೋಣ. ಈ ಸರ ಬೇಸಾಯ ಮಾಡ್ರೆ ಅದರ ಕಡೆದು ಬೇಡ, ಅದರ ಕಡೆದು ಅಲ್ಲ, ನಮ್ಮ ಇದು ತುದ್ದಿದಲ್ಲ ಅದರ ನೋಡುದು ನಂಗೆ ಉಳಿದದ್ದು ನಿಂಗೆ ಅಂತ ಹೇಳ್ತೀವಿ ಕರಡಿಗೆ. ಓಹ್ ಈ ಸರ್ಚಿ ಮೇಲೆ ಕೆಳಗೆ ತಳಿ ನಾ ಸೋಲಿಕೆಲ್ಲ ಖಂಡಿತ ತಳಿ ಕರಡಿ ಆದತ್ತೇಳಿ ಒಪ್ಪಿತು. ಅವು ಹೋಗಿ ಎಲ್ಲಿಂದ ಹೋಗಿ ಒಳ್ಳೆ ಕಬ್ಬಿನ ಕೊಡಿಗಳು ತಗೊಂಡು ಬಂದು ಒಳ್ಳೆ ತೋರದ ಕಬ್ಬಿನ ಕೊಡಿಗಳು ತಂದು ನಟ್ಟು. ಅದಕ್ಕೆ ನೀರು ಹಾಕು, ಗೊಬ್ಬರ ಹಾಕೋದು, ನೀರು ಹಾಕೋದು ಭಾರಿ ಖುಷಿ ಆಯ್ತು. ಭಾರಿ ತೋರದ ಕಬ್ಬು ಭಾರಿ ಲಾಯ್ಕೆ ಬತ್ತು. ಕಬ್ಬನ್ನೆಲ್ಲ ಕೊಯ್ದು ಎಲ್ಲ ತಗೊಂಡೋಗಿ ಅವರ ಮನೆಗೆ ಸಾಗಿಸಿದೆ. ಯಾರ ಕುದ್ಕನ ಮನೆಗೆ ಸಾಗಿಸಿಕೊಂಡೆ. ಯಾಗೊಳ್ಳಂಗೆ ಕರಡಿ ಹೇಳ್ತಾರೆ, ಅಣ್ಣ ನನ್ನ ಪಾಲ ನನಗೆ ಕೊಡಕೂತ. ನೀ ಎಂತ ಪಾಲು ಕೇಳಿದೆ ಅಂತಾರ. ಅದರ ಕಡೆದು ಇಲ್ಲ ಕೊಡಿದಿಲ್ಲ ನೋಡುದು ನನಗೆ ನಾ ಹೇಳಿದ್ದಲ್ಲ ನಿನ್ನೊಟ್ಟಿಗೆ, ನೀ ಅದರ ಒಪ್ಪಿಕೊಂಡಿದ್ದಲ್ಲ. ಅದರ ನೋಡಿದೆ ಅಂತ ಕಬ್ಬನ ಹಾಕಿದ್ರೆ ನೀರು ಬಂದಿಲ್ಲ, ಅದು ನಂಗೆ ಇದ್ದದು ನಿಂಗೆ ಅಂತ ಹೇಳ್ತೇನೆ. ಇದು ಕೇಳಿ ಕರಡಿಗೊಂದು ಸಿಟ್ಟು ಬಾತು, ಎಷ್ಟು ಸಿಟ್ಟು ಬಾತಾರ. ಅದರ ಬಾಲ ಗಂಡನ ಗಟ್ಟಿ ಹಿಡ್ಕೊಳ್ತೆ ಕರಡಿ. ಆ ನರಿನ ಕೋದಕನ ಬಾಲ ಗಂಡನ ಹಿಡ್ಕೊಂಡು ಬೆನ್ನಿಗೆ ಡಿಬ್ 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 ಡಿಬ್ಬುತ್ತ ಮೇಲೆ ನಾಲ್ಕು ಪೊಳಿ ಬಿದ್ದಾಕನ. ಈ ಕುದುಕ ಹೆದ್ರಿ ಇದು ನನ್ನ ಕೊಂದದೇ ಈ ಕರಡಿ. ಅಣ್ಣ ನಾನು ಇನ್ನು ಈ ಸುದ್ದಿಗೆ ನಿನ್ನ ಸುದ್ದಿಗೆ ಬದಲೇ ನಾವಿನ್ನು ಬೇಸಾಯನೇ ಮಾಡಿದ್ ಬೇಡ, ನಾವು ಊರೇ ಬುಟ್ಟ ಮತ್ತೆ 2 ಪೊಳಿ ಬರ್ತಿದ್ದಾರೆ ಕರಡಿ ಕೋದಕನ ಬೆನ್ನಿಗೆ. ಕೋದಕ ಅಲ್ಲಿಂದ ಹಾರಿ ಬಿದ್ದು ಓಡ್ದ ಕುದಕ ಮತ್ತೆ ಅತ್ತ ಬಾತಿಯಲ್ಲಿ. ಉಳ್ದದ್ರೆಲ್ಲ ಈ ಕರಡಿ ಉಳ್ದರ ತಿಂದ್ಕೊಂಡು ಭಾಳ ಆರಾಮಲ್ಲಿ ಜೀವನ ಮಾಡಿಕೊಂಡಿತ್ತು. ಮಕ್ಕಳ ನೀವಾಗಾರೆ ಕಾಡಿಗೆ ಮನೆ ಹೋದರೆ ಆ ಬಂಡೆಕಾಲ ಅದು ಕರಡಿನ ಮನೆ ಇಟ್ಟು ನೀವು ಹೋಗಿ ಕಬ್ಬು ಮತ್ತು ಜೋಳನು ಸ್ವಲ್ಪ ಹೊಟ್ಟುಗಡ ಮತ್ತು ಉಳಿದ ಗೆಣಸು ಅದೆಲ್ಲ ನೀವು ತಿಂದು ಕರಡಿನೊಟ್ಟಿಗೆ ಮಾತಾಡ್ಕೊಂಡು ಬನ್ನಿ. ಮಕ್ಕಳ ಇಲ್ಲಿ ತಿಳ್ಕೊಂಬೇಕಂತ ವಿಷಯ ಏನಂತಾರೆ, ಎಷ್ಟೋ ಸಲ ನಾವು ಎತ್ತರ ಬೆಳೆದಿದ್ದೆ, ತೋರ ಬೆಳೆದಿದ್ದೆ, ಭಾರಿ ಬುದ್ಧಿ ಅಂತ. ಮಕ್ಕಳೇ ವಿಷಯ ಇಷ್ಟೇ ಇರೋದು, ನಾವು ಎಷ್ಟೇ ದೊಡ್ಡ ಶರೀರದಾಗಿರೋ ಎಷ್ಟೇ ದೊಡ್ಡವಾಗಿರೋ, ಆದರೆ ನಮ್ಮ ಬಚಾವ್ ಮಾಡೋದು ಮಾತ್ರ ಯಾವಾಗಲೂ ಬುದ್ಧಿವಂತಿಕೆ. ಆ ಬುದ್ಧಿವಂತಿಕೆನ ನಾ ಯಾವಾಗಲೂ ಉಪಯೋಗಿಸ್ಕೊಂಡೇ ಇರೋದು.